ಮೈಸೂರು ಮೂಡ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಇಡಿಯವರು ತನಿಖೆಯನ್ನು ನಡೆಸಿ ಜಾರಿ ನಿರ್ದೇಶನಾಲಯದವರು ಈಗ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದಾರೆ. ಏನೇನು ನಡೆದಿದೆ ಇದರಲ್ಲಿ, ಏನೆಲ್ಲ ಅಕ್ರಮಗಳಾಗಿದೆ, ಯಾಕೆಂದರೆ ಅವರವರ ಹಂತದಲ್ಲಿ ಅವರವರು ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಲೋಕಾಯುಕ್ತದಲ್ಲಿ ಆಗಬೇಕಾಗಿರ್ತಕ್ಕಂಥ ತನಿಖೆಗೆ ಇಡಿಯವರು ಶಿಫಾರಸು ಮಾಡಿದ್ದಾರೆ. ನೋಡಿ ಹೀಗೆಲ್ಲ ಆಗಿದೆ ಅಂತಂದ್ಬಿಟ್ಟು. ಹಾಗಾದರೆ ಏನು ನಡೆದಿದೆ ಮೂಡ ಅಕ್ರಮ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೂಡ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮೂಡ ಅಕ್ರಮಕ್ಕೆ ಸಿಕ್ಕಿದೆ ಸಾಕ್ಷಿ ಮತ್ತು ಪುರಾವೆಗಳು. ಅಕ್ರಮ ನಡೆದಿದೆ, ಅಕ್ರಮ ಆಗಿದೆ ಇಲ್ಲಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಜಾರಿ ನಿರ್ದೇಶನಾಲಯ ಹೇಳ್ತಾ ಇದೆ. ಸಿಎಂ ಪತ್ನಿಗೆ ಕೊಟ್ಟಿರುವ 14 ಸೈಟ್ಗಳು ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಭೂಸ್ವಾಧೀನ ಪ್ರಕ್ರಿಯೆ ಆಯ್ತಲ್ಲ ಆರಂಭದಲ್ಲಿ, ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಕಾಲದಲ್ಲಿ, ಆ ಕಾಲದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದೇ ಅಕ್ರಮ ಅಂತಾರೆ ಅವರು. ಅಲ್ಲಿಂದಲೂ ಅಕ್ರಮಗಳು ನಡ್ಕೊಂಡ್ಬಂದಿದೆ. ಲೋಕಾಯುಕ್ತ ಎಡಿಜಿಪಿಗೆ ಈಗ ಇಡಿ ಅವರು ಪತ್ರವನ್ನು ಬರೆದು ಈ ಎಲ್ಲ ಅಂಶಗಳನ್ನು ತಿಳಿಸಿದ್ದಾರೆ. ಇಡಿ ತನಿಖೆಯಲ್ಲಿ ಬಯಲಾಗಿದೆ ಮೂಡಾದ ಅಕ್ರಮ. 700 ಕೋಟಿ, ಒಂದಲ್ಲ ಎರಡಲ್ಲ, 700 ಕೋಟಿ ಮೆಗಾ ಹಗರಣ ಇದು. ಇಡಿ ಅವರು ಇದನ್ನು ಒಂದೊಂದೇ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಲೋಕಾಯುಕ್ತ ಎಡಿಜಿಪಿಗೆ ಪತ್ರವನ್ನು ಬರೆದು ಅವರ ತನಿಖೆಯಲ್ಲಿ ಬಯಲಾದಂತಹ ಸತ್ಯಾಂಶಗಳು ಏನೇನು ಅಂತಕ್ಕಂಥದ್ದನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಒಬ್ಬೊಬ್ಬರ ಪಾತ್ರವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಕರಣದಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಜಾಗ ಖರೀದಿ ಮಾಡಿದ್ರು ಅಂತಲ್ವಾ. ದೇವರಾಜುನೂ ಅಕ್ರಮ ಮಾಡಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿನೂ ಅಕ್ರಮ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ವಿಶೇಷ ಸಹಾಯಾಧಿಕಾರಿಗಳು ಅಕ್ರಮ ಮಾಡಿದ್ದಾರೆ, ಆಗಿನ ಮೂಡ ಆಯುಕ್ತರೂ ಅಕ್ರಮ ಮಾಡಿದ್ದಾರೆ, ಎಲ್ಲರೂ ಅಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಜೊತೆಗೆ ಆರಂಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಯವರು ಡಿಕ್ಲೇರ್ ಮಾಡ್ಕೊಂಡಂಗೆ ನಮಗೆ ಗೊತ್ತೇ ಇಲ್ಲ, ಇದು ನಾವು ಕೇಳೇ ಇಲ್ಲ, ಹಾಗೆ ಹೀಗೆ ಇಲ್ಲ, ನೋ, ಇವೆಲ್ಲವೂ ಕೂಡ ಇವರ ಗಮನಕ್ಕೆ ಬಂದೇ ನಡೆದಿದೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತಕ್ಕಂಥದ್ದನ್ನು ವಿವರವಾಗಿ ಹೇಳಿಲ್ಲ. ಆದರೆ ಮುಖ್ಯಮಂತ್ರಿಯ ಪತ್ನಿಗೆ ಸೈಟ್ ಕೊಡುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೂ ಈ ಎಲ್ಲ ವಿಚಾರಗಳು ಗೊತ್ತಿದ್ದು ಅಕ್ರಮ ಅಂತ ಗೊತ್ತಿದ್ದು ಕೂಡ ಅವರು 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸಾರಾಂಶ. ಅಲ್ಲಿಗೆ A1 ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ A2, A3, A4 ಎಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿ ಅಂತಕ್ಕಂಥದ್ದು ಅವರ ತನಿಖೆಯ ಸಾರಾಂಶ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ ವಿಚಾರಣೆಯ ಸಂದರ್ಭದಲ್ಲಿ ಬರೀ ಸುಳ್ಳು ಹೇಳಿದ್ದಾರೆ. ಅದನ್ನು ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಯಾವಾಗಿಂದ ಅಂದರೆ ಭೂಸ್ವಾಧೀನ ನಡೀತಲ್ಲ ಆರಂಭದಲ್ಲಿ, ಭೂಸ್ವಾಧೀನ ಅಂದರೆ ದೇವರಾಜು ಅವರು ಕೂಡ ಯಾರಿಂದನೋ ಜಮೀನನ್ನು ತಗೊಂಡಿದ್ರು, ಅದನ್ನು ಯಾರೋ ಜವರ ಅಂತನೋ ಏನೋ ಒಂದು ಹೆಸರು ಬರುತ್ತದು. ಆವಾಗಿಂದನೂ ಕೂಡ ಅಕ್ರಮಗಳು ನಡೆದೇ ಇದೆ ಅಂತ ನೀಟಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. ಒಟ್ಟಾರೆ ಭ್ರಷ್ಟಾಚಾರದ ವಿಶ್ವವಿದ್ಯಾಲಯ ಅಂತ ಯಾವುದಾದ್ರೂ ಇದ್ದರೆ ಅದು ಮೈಸೂರು ಮೂಡ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅದು ಭ್ರಷ್ಟಾಚಾರದ ವಿಶ್ವವಿದ್ಯಾಲಯ. ಹಾಗಾಗಿದೆ ಇಲ್ಲಿ ಅಕ್ರಮ ಅಂತಕ್ಕಂಥದ್ದು. ಸುಮ್ಮನೆ ನೋಟಿಸ್ ಕೊಟ್ಟು ನಟೇಶ್ ಅವರನ್ನು ಅಥವಾ ದಿನೇಶ್ ಕುಮಾರ್ ಅಲಿಯಾಸ್ ಕುಮಾರ್ ಅವರನ್ನು ಕರೆದಿದ್ದಲ್ಲ ವಿಚಾರಣೆಗೆ, ಬೇಕು ಅಂತಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ ಇಡಿಗೆ ಗೊತ್ತಾಗಿದೆ. ಹಾಗಾಗೇ ಅವರು ಇಷ್ಟು ಸುದೀರ್ಘವಾದ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ಲವನ್ನ ಮಾಡಿ ಸಮರೈಸ್ ಮಾಡಿ ಅದನ್ನು ಲೋಕಾಯುಕ್ತ ಎಡಿಜಿಪಿಗೆ ಪತ್ರದ ಮುಖಾಂತರ ಇಡಿ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೂಡಾದ ಎಕ್ಸ್ಕ್ಲೂಸಿವ್ ಸುದ್ದಿ ಏನು ಅಂತಂದ್ಬಿಟ್ಟು, ಅಂದರೆ ಮೂಡಾದ ಅಕ್ರಮ ಏನು ನಡೆದಿತ್ತು ಅದನ್ನು ಇಡಿ ತನಿಖೆ ಮಾಡಿದ್ರಲ್ಲ, ಆ ತನಿಖೆಯ ಸಾರಾಂಶ ಏನು, ಸಮ್ಮರಿ ಏನು ಹೇಳ್ತಾರೆ ಅವರು, ಒಂದೊಂದಾಗಿ ನೋಡ್ತಾ ಹೋಗೋಣ.
ನೋಡಿ, ಕೆಸರೆಯ ವಿವಾದಿತ ಜಮೀನು ಮೂಡಾದಿಂದ ಸ್ವಾಧೀನ ಆಗುತ್ತೆ. ಮೊದಲನೇದಾಗಿ ಅದು ವಿವಾದಿತ ಜಮೀನು. ಆರಂಭದಲ್ಲಿ ಆ ವಿವಾದಿತ ಜಮೀನನ್ನು ಮೂಡಾದವರು ಸ್ವಾಧೀನಪಡಿಸ್ಕೋತಾರೆ, ಭೂಸ್ವಾಧೀನ ಮಾಡ್ಕೋತಾರೆ. ಯಾತಕ್ಕೋಸ್ಕರ? ಲೇಔಟ್ ಮಾಡ್ತೀವಿ. ಕೆಸರೆಯ ವಿವಾದಿತ ಜಮೀನು ಅದು ಮೂಡಾದವರು ಸ್ವಾಧೀನ ಮಾಡ್ಕೋತಾರೆ. ಸ್ವಾಧೀನ ಮಾಡ್ಕೊಂಡು ಏನು ಮಾಡ್ತಾರೆ? 3,24,700 ರೂಪಾಯಿ ಪರಿಹಾರ ಘೋಷಿಸಿ ಮೂಡಾದವರು ಸ್ವಾಧೀನ ಮಾಡ್ಕೊಂಡ್ಬಿಡ್ತಾರೆ. ಯಾರು ಆ ಜಾಗದ ಓನರ್ ಇದ್ದರು ಅವರಿಗೆ 3,24,700 ರೂಪಾಯಿ ಕೊಟ್ಬಿಟ್ಟು ಆ ಜಾಗ ನಾವು ತಗೋತಾ ಇದ್ದೀವಿ ಲೇಔಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಂತ. ಆಯಿತು, ತಗೊಂಡ್ರು. ಆಮೇಲೆ ಏನು ಮಾಡಿದ್ರು? ನಂತರ ಕಾನೂನು ಬಾಹಿರವಾಗಿ ಭೂಸ್ವಾಧೀನದಿಂದ ಕೊಡ್ತಾರೆ. ನೀವು ದುಡ್ಡು ಕೊಟ್ಟು ಭೂಸ್ವಾಧೀನ ಮಾಡ್ಕೊಂಡಿದ್ದು ಲೇಔಟ್ ಮಾಡೋದಕ್ಕಲ್ವಾ? ಆಮೇಲೆ ಏನು ಮಾಡ್ತಾರೆ? ಆ ಲೇಔಟ್ ಮಾಡುವಂತಹ ಪ್ಲ್ಯಾನ್ನಿಂದ ಕೈ ಬಿಟ್ಬಿಡ್ತಾರೆ ಆ ಜಾಗನ. ಯಾಕೆ ಕೈ ಬಿಟ್ಟರು? ಭೂಸ್ವಾಧೀನ ಯಾಕೆ ಮಾಡ್ಕೊಂಡ್ರಿ? ಆಮೇಲೆ ಯಾಕೆ ಕೈ ಬಿಟ್ರಿ? ಇಲ್ಲಿಂದನೇ ಶುರು ಆಗುತ್ತೆ ಭ್ರಷ್ಟಾಚಾರದ ವಾಸನೆ. ತಿಳ್ಕೊಳ್ಳಿ, ಆರಂಭದಲ್ಲಿ ಮೂಡಾದವರು ಲೇಔಟ್ ಮಾಡ್ತೀವಿ ಅಂತ ಜಾಗ ತಗೊಂಡು ಆಮೇಲೆ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ, ಅದನ್ನು ಕೊಡ್ತಾರೆ. ಯಾಕೆ ಅಂದರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರ ಕ್ರಮವನ್ನು ಕೈಗೊಳ್ತಾರೆ ಮೂಢಾಧಿಕಾರಿಗಳು. ಒಂದು ಸಾರಿ ಭೂಸ್ವಾಧೀನ ಅಂತ ಮಾಡ್ಕೊಂಡ್ಮೇಲೆ ಅದಕ್ಕೆ ಪರಿಹಾರವನ್ನು ನೀವು ಕೊಟ್ಟ ಮೇಲೆ ಭೂಮಾಲೀಕರಿಗೆ ನೀವು ಅದನ್ನು ಲೇಔಟ್ ಆಗಿ ಅಭಿವೃದ್ಧಿ ಮಾಡಬೇಕು. ಕೈ ಬಿಡೋ ಹಂಗಿಲ್ಲ. ರೂಲ್ಸ್ ಪ್ರಕಾರ ಮೂಡಾದ ಬೈಲಾದಲ್ಲೂ ಇದೆ ಅದು. ಪಾಪ ಅವನೇನೋ ಕೃಷಿ ಮಾಡ್ಕೊಂಡಿರ್ತಾರೆ ರೈತರು, ಅಂಥವ್ರ ಹತ್ರ ಜಮೀನು ತೊಗೊಂಡ್ಬಿಟ್ಟು ನೀವು ಲೇಔಟ್ ಆದರೂ ಮಾಡಬೇಕಲ್ಲ, ಮಾಡಿಲ್ಲ, ಕೈ ಬಿಟ್ಬಿಡ್ತೀರಾ. ಯಾಕೆ ಕೈ ಬಿಟ್ಟರು ಅಂತ ಬರುತ್ತೆ ಮುಂದಕ್ಕೆ ನೋಡಿ. ಅಲ್ಲಿಂದನೇ ಶುರುವಾಗುತ್ತೆ. ಪ್ಲ್ಯಾಂಡ್ ಇದು, ವೆರಿ ವೆಲ್ ಪ್ಲ್ಯಾಂಡ್ ಇದು. ಪರಿಹಾರ ರೂಪದಲ್ಲಿ ಸೈಟ್ ಕೊಟ್ಟರೂ ಕೂಡ ಅದೇ ಲೇಔಟ್ಗೆ ಪಟ್ಟು ಹಿಡಿತಾರೆ. ಪರಿಹಾರ ರೂಪದಲ್ಲಿ ಸೈಟ್ ಕೊಟ್ಟರೂ ಕೂಡ ಅದೇ ಲೇಔಟ್ನಲ್ಲಿ ಕೊಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಇವರು ಅಭಿವೃದ್ಧಿಪಡಿಸಿದ ಜಾಗದಲ್ಲಿ ಸೈಟ್ಗಳು ಲಭ್ಯ ಇಲ್ಲ ಅಂದಾಗ ಭೂಮಾಲೀಕರಿಗೆ ಬೇರೆ ಲೇಔಟ್ನಲ್ಲಿ ಸೈಟನ್ನು ಕೊಡಬೇಕು ಅಂತ ರೂಲ್ಸ್ ಇರೋದು. ಆದರೆ ಇಲ್ಲೇನಾಗುತ್ತೆ? ದೇವನೂರು ಲೇಔಟ್ನಲ್ಲಿ, ಅಂದರೆ ಈ ಕೆಸರೆ ಜಾಗ ಫಸ್ಟ್ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಅಲ್ಲಿ ಇವರು ಲೇಔಟ್ನಲ್ಲಿ ಜಾಗ ಇದ್ದರೂ ಕೂಡ ಮುಖ್ಯಮಂತ್ರಿಗಳ ಪತ್ನಿಗೆ ವಿಜಯನಗರದಲ್ಲಿ ಸೈಟ್ ಹಂಚಿಕೆ ಮಾಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಯ ಜಾಗ ತಗೋತಾರೆ. ಅದಾದಮೇಲೆ ಅದನ್ನು ದಾನದ ರೂಪದಲ್ಲಿ ಅವ್ರ ಸಹೋದರಿಗೆ ಬರ್ಕೊಡ್ತಾರೆ. ಅದಕ್ಕೆ ಪರಿಹಾರ ರೂಪದಲ್ಲಿ ವಿಜಯನಗರದಲ್ಲಿ ಕೊಡ್ತಾರಲ್ಲ. ಯಾಕೆ? ಅಲ್ಲೇ ಇತ್ತು, ರೂಲ್ಸ್ ಪ್ರಕಾರ ಅಲ್ಲೇ ಕೊಡಬೇಕಾಗಿತ್ತು, ನೀವು ಕೊಡಲಿಲ್ಲ. ಮೂಡಾದಲ್ಲಿ ಇದೇ ರೀತಿ 60-40 ಅನುಪಾತದಲ್ಲಿ 1095 ಸೈಟ್ಗಳು ಹಂಚಿಕೆಯಾಗಿದೆ. ಇವರೊಬ್ಬರದೇ ಅಲ್ಲ, ಮುಖ್ಯಮಂತ್ರಿ ಪತ್ನಿದು ಮಾತ್ರ ಅಲ್ಲ, 1095 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಮರಿಗೌಡ ದಿನೇಶ್ ಕುಮಾರ್ ಹೇಳಿದಂತೆ 252 ಸೈಟ್ ಹಂಚಿಕೆಯಾಗಿದೆಯಂತೆ. ಮರಿಗೌಡ ಯಾರು ಅಂತ ನಿಮಗೆ ಗೊತ್ತು, ದಿನೇಶ್ ಕುಮಾರ್ ಯಾರು ಅಂತ ನಿಮಗೆ ಗೊತ್ತು, ಈ ಹಿಂದಿನ ಅಧ್ಯಕ್ಷರು. ಅವ್ರು ಹೇಳಿದಂತೆ 252 ಸೈಟು ಕೇಳಿದವ್ರಿಗೆ ಹಂಚಿಕೆ ಮಾಡಿದ್ದಾರೆ ಅವ್ರ ಕಡೆಯವ್ರಿಗೆ. 1095 ಸೈಟ್ಗಳ ಗೈಡೆನ್ಸ್ ವ್ಯಾಲ್ಯೂನೇ 400 ಕೋಟಿ ರೂಪಾಯಿ ಅಂತೆ. ಗೈಡೆನ್ಸ್ ವ್ಯಾಲ್ಯೂನೇ 400 ಕೋಟಿ ರೂಪಾಯಿ. ಮಾರ್ಕೆಟ್ ರೇಟ್ ಬೇರೆ, SR ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಅದು 400 ಕೋಟಿ. ಆದರೆ ಇದರ ಮಾರುಕಟ್ಟೆ ದರ 700 ಕೋಟಿ ರೂಪಾಯಿನಷ್ಟಿದೆ. ಯಾವುದು? ಈ 1095 ಸೈಟ್ಗಳು ಅಕ್ರಮವಾಗಿ ಹಂಚಿಕೆ ಮಾಡಿದಾರಲ್ಲ, ಅದರ ಬೆಲೆನೇ 700 ಕೋಟಿ ಮಾರ್ಕೆಟ್ ರೇಟು. ಬೇನಾಮಿಗಳ ಹೆಸರಲ್ಲಿ ನೂರಾರು ನಿವೇಶನ ಹಂಚಿಕೆಯಾಗಿದೆ. ಬೇನಾಮಿಗಳು ಅಂದರೆ ಯಾರು? ಇಲ್ಲಿ ಯಾರ್ಯಾರಿದ್ದರೂ ಭ್ರಷ್ಟಾಚಾರ ಮಾಡಿದವರು ಅವ್ರ ಹೆಸರಲ್ಲಿ ಮಾಡ್ಕೊಂಡಿಲ್ಲ. ಅವ್ರ ಬಾಮೈದನ ಹೆಸರಲ್ಲೋ, ತಂಗಿ ಹೆಸರಲ್ಲೋ, ತಮ್ಮನ ಹೆಸರಲ್ಲೋ, ಸ್ನೇಹಿತರ ಹೆಸರಿನಲ್ಲೋ, ಅತ್ತೆ ಮಾವನ ಹೆಸರಲ್ಲೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಬೇನಾಮಿ. ಮರಿಗೌಡ ಅವರ ಪತ್ನಿಗೂ ಕೂಡ ಕಾನೂನು ಬಾಹಿರವಾಗಿ ಮೂಡಾ ಸೈಟ್ ಹಂಚಿಕೆಯಾಗಿದೆ ಅಂತೆ. ನೋಡಿ, ಮರಿಗೌಡ ಅವರ ಪತ್ನಿಗೂ ಕಾನೂನು ಬಾಹಿರವಾಗಿ ಮೂಡಾ ಸೈಟ್ ಹಂಚಿಕೆ. ಮೂಡಾದ ಅಧ್ಯಕ್ಷರಾಗಿದ್ದವರು ಇವರು. ಆಮೇಲೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಅವಧಿಯಲ್ಲೇ ಮ್ಯಾಕ್ಸಿಮಮ್ ಭ್ರಷ್ಟಾಚಾರ ನಡೆದಿರೋದು. ಇದು ಸಾರಾಂಶ ನಾನು ಹೇಳ್ತಾ ಇರೋದು. ಮೂಡಾದಲ್ಲಿ 700 ಕೋಟಿಗೂ ಅಧಿಕ ಮೊತ್ತದ ಹಗರಣ ನಡೆದಿದೆ ಅಂತ ಒಂದು ಶರಾವನ್ನು ಬರೀತಾರೆ. ಯಾರು? ED ಅಧಿಕಾರಿಗಳು. 700 ಕೋಟಿಯ ಹಗರಣ ಇದು, ಅದಕ್ಕಿಂತ ಜಾಸ್ತಿ, ಎಲ್ಲ ಭ್ರಷ್ಟಾಚಾರ ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇದು ಸಾರಾಂಶನ ಹೇಳಿದ್ದು. ಇನ್ನು ಮುಂದಕ್ಕೆ ಬರುತ್ತೆ, ಮುಖ್ಯಮಂತ್ರಿಗಳ ಪತ್ನಿಯ ವಿಚಾರ ಬರುತ್ತೆ, ಮುಖ್ಯಮಂತ್ರಿ ಪತ್ನಿಯ ಪಾತ್ರ ಏನು ಅಂತ ಬರುತ್ತೆ, ದೇವರಾಜು ಪಾತ್ರ ಏನು ಅಂತ ಬರುತ್ತೆ, ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಏನು ಅಂತ ಬರುತ್ತೆ. ಅದನ್ನೂ ಕೂಡ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈಗ ನಾನು ಹೇಳಿದ್ದು ಒಟ್ಟಾರೆ 700 ಕೋಟಿ ಹಗರಣ ಮೂಡಾದಲ್ಲಿ ನಡೆದಿದೆ. ಅದರಲ್ಲಿ 14 ಸೈಟ್ ಇವ್ರದ್ದು ಕೂಡ, ಅದು ಅಕ್ರಮನೇ. ಮುಖ್ಯಮಂತ್ರಿ ಪತ್ನಿಗೆ ಕೊಟ್ಟಿರೋದು ಅಕ್ರಮನೇ. 14 ಸೈಟನ್ನು ಇವರು ಕೊಟ್ಟಂಗೆ ಮಾಡಿ
1095 ಸೈಟ್ಗಳನ್ನ ತಮಗೆ ಬೇಕಾದವ್ರಿಗೆ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅವರವರೇ ಅದು ಏನು ತುಂಬ ಕಡಿಮೆ ರೇಟ್ಗೆ 4 ಲಕ್ಷ 5 ಲಕ್ಷಕ್ಕೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಆಶ್ಚರ್ಯ ಪಡ್ತೀರಾ. ವಿಜಯನಗರದಲ್ಲಿ ಇವತ್ತಿನ ದಿನ 3rd ಸ್ಟೇಜ್ 4th ಸ್ಟೇಜ್ನಲ್ಲಿ 30-40 ಸೈಟ್ 1 ರಿಂದ 1.5 ಕೋಟಿ ಇದೆ. 1 ರಿಂದ 1.5 ಕೋಟಿ ಅರ್ಥ ಮಾಡ್ಕೊಳ್ಳಿ.